ಕಾಂಗ್ರೆಸ್ ಓಟ್ ಹಾಕಿದ್ದು ನಮ್ಮ ಬೆಳೆ ಹಾಳಾಗಿರೋದು ಯಾರು ನೋಡ್ತಾ ಇಲ್ಲ ಸ್ವಾಮಿ. ಆದ್ರೆ ಇವತ್ತು ಯಾವ MLA ಕೂಡ ಕೊತ್ತೂರು ಮಂಜುನಾಥ್ ಅಂತೆ, ಆ ಮಂಜುನಾಥ್ ಯಾರೋ ಹೇಳಿದ್ರೆ ನಾನು ಆ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದಂತೆ ಜಿಲ್ಲಾ ಪಂಚಾಯತಿ ಅವರು, ತಾಲೂಕ್ ಪಂಚಾಯತಿ ಅವರು ಎಲ್ಲಾನು ಕಾಂಗ್ರೆಸ್ನವರೇ. ಇವತ್ತು ನಾವು ಕಾಂಗ್ರೆಸ್ ಓಟ್ ಹಾಕಿ ಇವತ್ತು ನಮ್ಮ ಬಾಯಕ್ಕ ಮಣ್ಣಾಗ್ತಾವ್ರಲ್ಲ, ಯಾರಾದ್ರೂ ಕೇಳಕ್ಕಾಗಲ್ಲ. ನಾಳೆ ಬಂದು ನಮ್ಗೆ ಎಲೆಕ್ಷನ್ ಓಟ್ ಕೊಡ್ರಿ ಅಂತೇಳಿ ಎಲ್ಲ ಚಿಕ್ಕವರು ದೊಡ್ಡವರು ಎಲ್ಲ ಬರ್ತಾರಲ್ಲ ಲೀಡರ್ಗಳು, ಇವತ್ತು ಏನ್ ಮಾಡ್ತಾವ್ರೆ ಕೊಟ್ಟೂರು ಮಂಜುನಾಥರವ್ರೆ, ಕಾಂಗ್ರೆಸ್ ನಲ್ಲಿ ಗೆದ್ದಿರೋ ಲೀಡರ್ಗೆ ಬಂದು ನೋಡ್ರಿ ನಮ್ಮ ಬೆಳೆನ. ನಾವು ಕಾಂಗ್ರೆಸ್ ಓಟ್ ಹಾಕಿರೋದು ಒಂದು ವಿಷ ಬಾಟ್ಲು ಕೊಟ್ಬಿಟ್ಟು ಸಾಯಿಸ್ಬಿಡ್ರಿ ಸ್ವಾಮಿ, ಸಾಯಿಸ್ಬಿಡ್ರಿ ಸ್ವಾಮಿ. ಯಾಕಂದ್ರೆ ನಿಮ್ ಕೈಯಲ್ಲಿ ಅಧಿಕಾರ ಇಲ್ಲ, ಅದನ್ನ ನಿಲ್ಸಕ್ ಆಗೋದಿಲ್ಲ ನಿಮ್ ಕೈಲಿ. ಇನ್ ನಿಮ್ ಕೈಲಿ ಆಗದಿದ್ದು ನಾವೇನ್ ಮಾಡ್ಬೇಕು? DC ಆಫೀಸ್ಗೆ ಹೋಗ್ಲಿ, AC ಆಫೀಸ್ಗೆ ಹೋಗ್ಲಿ, ತಹಸೀಲ್ದಾರ್ ಆಫೀಸ್ಗೆ ಹೋಗ್ಲಿ, ಯಾವ್ದೋ ಒಂದು ನೆಪ ಹೇಳಿ ನಮ್ಮನ್ನ ಕಳಿಸ್ತಾ ಇದ್ದಾರೆ. ಮೈನಿಂಗ್ ಆಫೀಸ್ಗೆ ಹೋದ್ರೆ ಬಂದ್ರೆ ಅಲ್ಲೇ ಆಯ್ತು ನೀವು ಎಂಚು ಮನೆಗೆ ಕಟ್ಕೊಂಬಿಡ್ರ, ಸೀಟ್ ಮನೆಗೆ ಕಟ್ಕೊಂಬಿಡ್ರ, ಏನು ಆಗಲ್ಲ ಅಂತೇಳಿ ಹೇಳ್ತಾರೆ. ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಇದನ್ನ ನಿಂಕ ಜೀವನ ಮಾಡೋದು ನೀವೇ ನೋಡ್ರ. ಬರ್ರ ಸ್ವಾಮಿ, ಯಾರಾದ್ರೂ ಇದ್ರೆ ಬರ್ರ, ಅಧಿಕಾರಿಗಳು ಬರ್ರ, DC ಸಾಹೇಬ್ರೆ ಬಂದು ನೋಡ್ರ, ತಹಸೀಲ್ದಾರ್ರೆ ಬಂದು ನೋಡ್ರಿ ಸ್ವಾಮಿ ನಮ್ಮ ಬೆಳೆ ಏನಾಗಿದ್ದು. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಾವು ಕಾಂಗ್ರೆಸ್ ಓಟ್ ಕೊಟ್ಟಿದ್ದೇ ತಪ್ಪು ತಿಳ್ತಾ ಇವತ್ತು MLA ನಮ್ಮ ಬೆಳೆ ಬಂದು ನೋಡ್ಬೇಕಾಗಿತ್ತು. ಬೆಳಿಗ್ಗೆ ಅಲ್ಲಿ ಟಮಾಟೋ ಹಾಕ್ಯಾರಿ, ಆ ಪಕ್ಕ ಕಮ್ಮಿಲ್ ತೋಟಕ್ಕೆ ಅವೆ, ಆ ಪಕ್ಕ ಬಾಳೆ ತೋಟ ಅದೇ, ಎಲ್ಲ ಸುತ್ತಮುತ್ತ ಊರ್ಗಳವ್ರು ಎಲ್ಲ ಅವೆ. ಆದ್ರೂ ಯಾರು ಈ ಕಡೆ ಗಮನನೇ ಕೊಡ್ತಾ ಇಲ್ಲ. ಆದ್ರೆ ಓಟ್ ಮಾತ್ರ ಬೇಕು. ಈ ಅನ್ಯಾಯನ ಯಾರು ಕೇಳಬೇಕು ಕೇಳಿ ನಮ್ಕ ನ್ಯಾಯ ದೊರಸ್ಕೊಡುವಂಗೆ ಮಾಡಿದ್ರೆ ಸಾಕು ಸ್ವಾಮಿ. ನಮ್ಕ ನಂಬಿಕೆ ಕಳೆದೋಗ್ಬಿಟ್ಟಿದೆ. ಬದುಕುವಂತ ಇದರಲ್ಲಿ ಮಣ್ಣಾಕ ಆಗ್ತಿದೆ ಸ್ವಾಮಿ. ನಾವಿದ್ರೆ ರೈತರಿದ್ರೇನೆ ನಿಮ್ಗೆ ಸ್ವಾಮಿ ಎಲ್ಲ ಅನ್ನ ಹಾಕೋರು ಅಂತ ಹೇಳಿದ್ರಿ ರೈತರು, ನಮ್ಗೆ ಮಣ್ಣು ತಿನ್ನಿಸ್ತಾ ಇದ್ರಿ ಸ್ವಾಮಿ. MLA ಸಾಹೇಬ್ರೆ ಫಸ್ಟ್ ಬಂದು ಅಲ್ಲಿ ನೋಡಿ ಒಂದು ದಿವಸ ಈ ಸುತ್ತಮುತ್ತಲು ಏನು ತೊಂದರೆ ಅಂತ ಹೇಳಿ ಬಂದು ನೋಡ್ರಿ. ಓಟಕ್ಕೆ ಮಾತ್ರ 26 ಸಾರಿ ಬರ್ತೀರಿ, ಮನೆಗೂ ಬರ್ತೀರಿ, ಇದನ್ನ ನೋಡಕ್ಕಾಗಲ್ಲ. ಸರ್, ನಮ್ಮದು ಮಾರ್ಜಿನಹಳ್ಳಿ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆನೆ ಆಗ್ತದ. ನಾವು 5 ಎಕರೆಗೆ ಟೊಮಾಟೊ ಹಾಕಿದ್ದೀವಿ. ಇದು CT ಸರ್ವೆ ನಂಬರು 19 CT ಸರ್ವೆ ನಂಬರ್ದಾಗ ನಾವು 10 ಲಕ್ಷ ಖರ್ಚು ಮಾಡಿ ಟೊಮಾಟೊ ಹಾಕಿ ಗಿಡ ಚೆನ್ನಾಗಾಯಿತು ಒಂದಷ್ಟು ಮಟ್ಟಕ್ಕೆ. ಈ ಕ್ರಷರ್ ಅವರು ನಾವು ಸೋಲಾರ್ ಬಿಗಿಸ್ತೀವಿ ಅಂತೇಳಿ ಫಸ್ಟ್ ಸ್ಟಾರ್ಟಿಂಗ್ನಾಗ ಇಲ್ಲಿ ಬಂದು ಕುಂತ್ಕೊಂಡಿದ್ದು. ಆಮೇಲೆ ಏನು ಮಾಡಿದ್ರು, ಸ್ವಲ್ಪನೇ ಕ್ರಷರ್ ಮಾಡಾಕಿದ್ರು. 4 ದಿವಸ ಓಡಿಸಿದ್ರು ಮಿಷನ್ಗಳು. 4 ದಿವಸದಲ್ಲಿ ಎಲ್ಲ ದುಮ್ಮು ಬಂದು ಡೆಸ್ಟ್ ಬಂದಿದೆ, ಎಲ್ಲ ಬೆಳೆ ಮೇಲೆ ಬಿದ್ದೋಗಿದ್ದು. ಅದು ಅಲ್ಲಿಗೆ ಈ ಮಟ್ಟ ಬಿಟ್ಟು ಮೇಲಿಕೆ ಹೇಳೇ ಇಲ್ಲ, ಈ ಮಟ್ಟಕ್ಕೆ ಬಿದ್ದೋಯ್ತು. ನಾವು 2 ಸಾರಿ ನೀರು ಹೊಡೆದಿದ್ದೀವಿ ಬೆಳೆಯಕ. ಅವ್ರನ್ನ ಹೋಗಿ ಕೇಳಿದ್ರೆ ಅವರು ಒಂದು ಚೂರು ಕೂಡ ಅವರು ನಮ್ಮ ಭಾಷೆ ಬರೋದಿಲ್ಲ. ಅವರು ನಮ್ಮ ಮೇಲೆ ಧಮಕಿ ಹಾಕ್ತಾರೆ, ನೀವೇನು ಮಾಡ್ಕೊಂತೀರೋ ಮಾಡ್ಕೊ ಹೋಗ್ರಿ, ನಾವು ಓಡಿಸೋದೆ, ನಾವು ಪರ್ಮಿಷನ್ ತಗೊಂಡಿದ್ವಿ, ಮೈನಿಂಗ್ ಸೋತಾಗ ನಾವು ಪರ್ಮಿಷನ್ ತಗೊಂಡಿದ್ವಿ ಅಂತೇಳಿ ನಮ್ಗೆ ಧಮಕಿ ಆಗ್ತಾವ್ರೆ. ಆದ್ರೂ ನಮ್ಮ ಬೆಳೆ ಲಾಸ್ ಆಗಿದೆ. ಅವರು ಬಂದು ನೋಡಿದ್ರು, ಹೌದು ಈ ಬೆಳೆ ಹಾಳಾಗ್ತದ ಅಂತೇಳಿ ಅವ್ರು ಕೂಡ ಹೇಳಿದ್ರು. ಆದ್ರೂ ನಮ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಈ ಬೆಳೆ ಇದಕ್ಕ. ಆಮೇಲೆ ಏಟಿಗೆ ಅವಾಗ ಕೆಲಸ ಮಾಡಕ್ ಬಂದವರು ಹೆಣ್ಣಾಳುಗಳನ್ನ ಆಚೆ ಕಳಿಸ್ತಾರ. ಮಧ್ಯಾಹ್ನತ್ತು ನೀವು ಹೋಗ್ರಿ, ನಾವು ಏಟಿಗೆ ಇಕ್ಬೇಕು ಅಂತೇಳಿ ನಮ್ಮನ್ನ ಆಚೆ ಕಳಿಸ್ಬಿಟ್ಟು ಏಟಿಗಿತ್ತಾರ. ದುಮ್ಮು ಬಂದು ಕಣ್ಣಿಗೆ ಬೀಳ್ತದ. ಊರ್ವರೆಗೂ ಹೋಗ್ಯದಿ ದುಮ್ಮು. ಈ ಬೆಳಗ್ಗೆ ಮ್ಯಾಗೆಲ್ಲ ಹೋಗ್ಯದಿ ದುಮ್ಮು. ಡೆಸ್ಟ್ ಹೋಗಿ ಕುಂತ್ಕೊಂಡು ಬೆಳಗ್ಗೆ ಹಾಳಾಗಿದೆ. ಇವತ್ತು ನಮ್ಕ ದುಡಿಯಕ್ಕ ಇದೇ ಜೀವನ, ಮುಂದೆ ಯಾವುದೂ ಇಲ್ಲ. ಇದನ್ನ ಬಿಟ್ರೆ ಇವತ್ತು ನಮ್ಮ ಬಾಯಾಗ ಮಣ್ಣಾಗ್ತಾವ್ರೆ. 2 ಕಿಲೋಮೀಟರ್ ನಿಂಕ ತಕೊಂಬಂದಿದ್ದೀವಿ ನೀರು. ಆ ಸಾಲ ವಾಲ ಮಾಡಿ ಇವತ್ತು ನಮ್ಮ ಬೆಳೆ ಹಿಂಗೆ ಆಗಿರೋವಾಗ ಆ ಸಾಲ ವಾಲ ಕಟ್ಟೋರು ಯಾರು? ಅದ್ರ ಮೇಲೆ ಊರಾಗ
ಉಳುಗು ಮೇಯಿಸ್ತಾರೆ. ಆ ಉಳುಗು ಮೇಯಿಸಿದ್ರೆ ಆ ದುಮ್ಮೋಗಿ ಬಿದ್ದಾವಾಗ ಕಮಿಲಿ ತೋಟಗಳ ಮ್ಯಾಗೆಲ್ಲ ಅದೆಲ್ಲ ಲಾಸ್ ಆಗ್ತದೆ ತಿಳಿತ. ಯಾರು ಉಳುಗು ಮೇಯಿಸೋಂಗಿಲ್ಲ. ಆ ಸೊಪ್ಪು ಕೂಡ ಈ ದುಮ್ಮು ಬಿದ್ದರೆ ಯಾರೂ ತೆಗೋಂಗಿಲ್ಲ. ಈ ರೀತಿ ನಮ್ಗೆ ಕಷ್ಟ ಹೇಗಿದೆ ಸ್ವಾಮಿ. ನಾವು ತಿಳಿತಾ ನಾವು ರೈತರು ಇದರಿಂದನೇ ನಾವು ಬದುಕ್ತಾ ಇರೋದು ತಿಳಿತಾ. ಆದ್ರೆ ನಮ್ಗೆ ಈ ಕೆಲಸ ಕೊಡ್ತಾವ್ರೆ ಯಾರೋ ಶ್ರೀಮಂತರು ದಿಮಾಕ್ ಆಗಿರೋರು. ಅವ್ರು ಬಂದು ಇಲ್ಲಿ ಇಳಿದು ಸುಮಾರು ಸಾವಿರಾರು ಜನಕ್ಕ ಅನ್ಯಾಯ ಮಾಡ್ತಾವ್ರೆ. ಸಾವಿರಾರು ರೈತರು ಹೊಟ್ಟೆ ಮೇಲೆ ಮಣ್ಣಾಗ್ತಾವ್ರೆ. ಇದನ್ನ ಯಾರು ಕೇಳೋರಿಲ್ಲ. ಆದ್ರೆ ನಾವು ಸ್ವಾಮಿ ನೋಡ್ರಿ, ನಾವು ಕಾಂಗ್ರೆಸ್ ಓಟ್ ಹಾಕಿದ್ದು ತಿಳಿತಾ. ಆದ್ರೆ ಇವತ್ತು ಯಾವ MLA ಕೂಡ ಕೊತ್ತೂರು ಮಂಜುನಾಥ್ ಅಂತೆ. ಆ ಮಂಜುನಾಥಕ ಯಾರೋ ಹೇಳಿದ್ರೆ ನಾನು ಆ ವಿಚಾರಕ್ಕೆ ಹೋಗಲ್ಲ ಅಂತೇಳಿ ಹೇಳಿದಂತೆ. ಜಿಲ್ಲಾ ಪಂಚಾಯತಿ ಅವರು, ತಾಲೂಕ್ ಪಂಚಾಯತಿ ಅವರು ಎಲ್ಲಾನು ಕಾಂಗ್ರೆಸ್ನವರೇ. ಇವತ್ತು ನಾವು ಕಾಂಗ್ರೆಸ್ ಓಟ್ ಹಾಕಿ ಇವತ್ತು ನಮ್ಮ ಬಾಯಕ್ಕ ಮಣ್ಣಾಗ್ತಾವ್ರಲ್ಲ, ಯಾರಾದ್ರೂ ಕೇಳಕ್ಕಾಗಲ್ಲ. ನಾಳೆ ಬಂದು ನಮ್ಗೆ ಎಲೆಕ್ಷನ್ಗೆ ಓಟ್ ಕೊಡ್ರಿ ಅಂತೇಳಿ ಎಲ್ಲ ಚಿಕ್ಕವರು ದೊಡ್ಡವರು ಎಲ್ಲ ಬರ್ತಾರಲ್ಲ ಲೀಡರ್ಗಳು. ಇವತ್ತು ಏನ್ ಮಾಡ್ತಾವ್ರೆ ಕೊತ್ತೂರು ಮಂಜುನಾಥರವ್ರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ, ಕಾಂಗ್ರೆಸ್ ನಲ್ಲಿ ಗೆದ್ದಿರೋ ಲೀಡರ್ಗೆ ಬಂದು ನೋಡ್ರಿ ನಮ್ಮ ಬೆಳೆನ. ನಾವು ಕಾಂಗ್ರೆಸ್ ಓಟ್ ಹಾಕಿರೋದು ಒಂದು ವಿಷ ಬಾಟ್ಲ್ ಕೊಟ್ಬಿಟ್ಟು ಸಾಯಿಸ್ಬಿಡ್ರಿ ಸ್ವಾಮಿ. ಯಾಕಂದ್ರೆ ನಿಮ್ ಕೈಯಲ್ಲಿ ಅಧಿಕಾರ ಇಲ್ಲ, ಅದನ್ನ ನಿಲ್ಸಕ್ ಆಗೋದಿಲ್ಲ ನಿಮ್ ಕೈಲಿ. ನಿಮ್ ಕೈಲಿ ಆಗದಿದ್ದು ನಾವೇನ್ ಮಾಡ್ಬೇಕು? DC ಆಫೀಸ್ಗೆ ಹೋಗ್ಲಿ, AC ಆಫೀಸ್ಗೆ ಹೋಗ್ಲಿ, ತಹಸೀಲ್ದಾರ್ ಆಫೀಸ್ಗೆ ಹೋಗ್ಲಿ, ಯಾವ್ದೋ ಒಂದು ನೆಪ ಹೇಳಿ ನಮ್ಮನ್ನ ಕಳಿಸ್ತಾ ಇದ್ದಾರೆ. ಮೈನಿಂಗ್ ಆಫೀಸ್ಗೆ ಹೋದ್ರೆ ಮೈನಿಂಗ್ ಆಫೀಸರ್ ಬಂದ್ರು, DD ಬಂದ್ರೆ ಅಲ್ಲೇ ಆಯ್ತು ನೀವು ಎಂಚು ಮನೆಗೆ ಕಟ್ಕೊಂಬಿಡ್ರ, ಸೀಟ್ ಮನೆಗೆ ಕಟ್ಕೊಂಬಿಡ್ರ, ಏನು ಆಗಲ್ಲ ಅಂತೇಳಿ ಹೇಳ್ತಾರ. ಇನ್ನೊಬ್ರು ಬಂದ್ರೆ ಮಳೆ ಬಂದ್ರೆ ಏನು ಆಗಲ್ಲ, ನೀರ್ ಹಾಕೊಂಡು ಓಡಿಸ್ರಿ ಅಂತೇಳಿ ಅವ್ರಿಗೆ ಸಲಹೆ ಕೊಡ್ತಾರೆ ಹೊರತು ನಮ್ಮ ಬೆಳೆ ಹಾಳಾಗಿರೋದು ಯಾರು ನೋಡ್ತಾ ಇಲ್ಲ ಸ್ವಾಮಿ. ತಡ್ತಾ ನಾವೇನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಇದನ್ನ ನಿಂಕ ಜೀವನ ಮಾಡೋದು ನೀವೇ ನೋಡ್ರ. ಬರ್ರ ಸ್ವಾಮಿ, ಬರ್ರ, ಯಾರಾದ್ರೂ ಇದ್ರೆ ಬರ್ರ, ಅಧಿಕಾರಿಗಳು ಬರ್ರ, DC ಸಾಹೇಬ್ರೆ ಬಂದು ನೋಡ್ರ, ತಹಸೀಲ್ದಾರ್ರೆ ಬಂದು ನೋಡ್ರಿ ಸ್ವಾಮಿ ನಮ್ಮ ಬೆಳೆ ಏನಾಗಿದೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಾವು ಕಾಂಗ್ರೆಸ್ ಓಟ್ ಕೊಟ್ಟಿದ್ದೇ ತಪ್ಪು ತಿಳ್ತಾ. ಇವತ್ತು MLA ನಮ್ಮ ಬೆಳೆ ಬಂದು ನೋಡ್ಬೇಕಾಗಿತ್ತು. ಸುತ್ತಮುತ್ತಲು ಬೆಳಿಗ್ಗೆ ಅಲ್ಲಿ ಟಮಾಟ ಹಾಕ್ಯಾರಿ, ಆ ಪಕ್ಕ ಕಮಿಲ್ ತೋಟಗಳವೆ, ಆ ಪಕ್ಕ ಬಾಳೆ ತೋಟ ಇದೆ, ಎಲ್ಲ ಸುತ್ತಮುತ್ತಲು ಊರ್ಗಳವ್ರು ಎಲ್ಲ ಅವೆ. ಆದ್ರೂ ಯಾರು ಈ ಕಡೆ ಗಮನನೇ ಕೊಡ್ತಾ ಇಲ್ಲ. ಆದ್ರೆ ಓಟ್ ಮಾತ್ರ ಬೇಕು. ಈ ಅನ್ಯಾಯನ ಯಾರು ಕೇಳಬೇಕು ಕೇಳಿ ನಮ್ಗೆ ನ್ಯಾಯ ದೊರಕಿಸ್ಕೊಡುವಂಗೆ ಮಾಡಿದ್ರೆ ಸಾಕು ಸ್ವಾಮಿ. ನಮ್ಗೆ ನಂಬಿಕೆ ಕಳೆದೋಗ್ಬಿಟ್ಟಿದೆ. ಇವತ್ತು ಕೆಲವು ಅಧಿಕಾರಿಗೆ ಅವ್ರಿಗೆ ಒಳ್ಳೆಯವರು, ಆದ್ರೆ ಅವ್ರನ್ನ ಈ ಕಡೆಗೆ ಬಿಡ್ತಾ ಇಲ್ಲ ತೆಳ್ತಾ. ಆದ್ರೆ ಈ ನಮ್ಮ ಬೆಳೆ ನಷ್ಟ ತೆಳ್ತಾ ಸುತ್ತಮುತ್ತಲು ಎಲ್ಲ ಸೇಫ್ಟಿ ಆಗ್ಬೇಕು. ಈ ಕ್ರಷರ್ನ ಎತ್ತಿ ಕೆಡಿಸಬೇಕು. ಬೇರೆ ಕಡೆ ಮಾಡ್ಕೊಂಡಿ ಸ್ವಾಮಿ. ಅರಣ್ಯ ಪ್ರದೇಶಕ್ಕೆ, ಕಾಡುಗಳಿಗೆ, ಬೆಟ್ಟ ಗುಡ್ಡ ಇನ್ನ ಬೇಕಾದಷ್ಟದೆ. ಇಲ್ಲಿ ಬಂದು ರೈತರು ಬದುಕುವಂತ ಇದ್ರಲ್ಲಿ ಮಣ್ಣು ಯಾಕೆ ಆಗ್ತಿದೆ ಸ್ವಾಮಿ? ಬೇರೆ ಕಡೆ ಶಿಫ್ಟ್ ಮಾಡಿ ಸ್ವಾಮಿ. ಯಾಕೆ ನಾವು ಬದುಕೋದು ಇಷ್ಟ ಇಲ್ಲ? ನಾವು ಕಷ್ಟ ನಾವಿದ್ರೆ ರೈತರಿದ್ರೇನೆ ನಿಮ್ಗೆ ಸ್ವಾಮಿ. ಎಲ್ಲ ಅನ್ನ ಹಾಕೋರು ಅಂತ ಹೇಳಿದ್ರಿ ರೈತರು, ನಮ್ ಮಣ್ಣು ತಿನ್ನಿಸ್ತಾ ಇದ್ರಿ ಸ್ವಾಮಿ. MLA ಸಾಹೇಬ್ರೆ ಫಸ್ಟ್ ಬಂದು ಅಲ್ಲಿ ನೋಡಿ ಒಂದು ದಿವಸ ಈ ಸುತ್ತಮುತ್ತಲು ಏನು ತೊಂದರೆ ಅಂತ ಹೇಳಿ ಬಂದು ನೋಡ್ರಿ. ಓಟಕ್ಕೆ ಮಾತ್ರ 26 ಸಾರಿ ಬರ್ತೀರಿ, ಮನೆಗೂ ಬರ್ತೀರಿ, ಇದನ್ನ ನೋಡಕ್ಕಾಗಲ್ಲ. ಅದರಿಂದ ತಿಳ್ತಾ ಇನ್ನಾದ್ರೂ ಕಣ್ತಾ ಇರೋದು ಬಂದು ನೋಡಿ ಇದು ಕಷ್ಟ ಸುಖ ಏನಂತೇಳಿ ನೋಡ್ಬಿಟ್ಟು ಫಸ್ಟ್ ಇದನ್ನ ನಮ್ಕ ನಿಲ್ಸಿಬಿಟ್ರೆ ಸುತ್ತಮುತ್ತ ಊರ್ಗಳವ್ರು ಜನ ರೈತರು ಎಲ್ಲಾನು ನಾವು ನೆನ್ಕೊಳ್ತೀವಿ ತಿಳ್ತಾ. ಅಷ್ಟು ಮಾತ್ರ ಮಾಡಿ ಸ್ವಾಮಿ ನಮ್ಕ.